ಆತ್ಮೀಯ ಸ್ನೇಹಿತರೆ, ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನೀವು ಬೆಳೆದಂಥ ಬೆಳೆ ಅಕಾಲಿಕ ಮಳೆಯಿಂದಾಗಿ ಅಥವಾ ಅತಿವೃಷ್ಟಿ ಮಳೆಯಿಂದಾಗಿ ಏನಾದರೂ ನಷ್ಟ ಸಂಭವಿಸಿದರೆ ನಿಮ್ಮ ನಷ್ಟವನ್ನು ಭರಿಸಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಂಯೋಗದಲ್ಲಿ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಹೇಳಿ ಒಂದು ಯೋಜನೆ ಜಾರಿ ಇದೆ ಸ್ನೇಹಿತರೆ. ಇದ್ರ ಬಗ್ಗೆ ತುಂಬ ಜನಕ್ಕೆ ಆಲ್ರೆಡಿ ಗೊತ್ತಿದೆ. ಈ ಯೋಜನೆಗೆ ಅರ್ಜಿನ ಕರೆದಿದ್ದಾರೆ ಸ್ನೇಹಿತರೆ. ಇವಾಗ ನೀವು ವಿಮೆನ ತುಂಬಬಹುದು. ಹಾಗೆಯೇ ಯಾವ್ಯಾವ ರೈತರೆಲ್ಲ ತುಂಬಬಹುದು, ಹಾಗೆ ನೀವು ಎಲ್ಲಿ ಹೋಗಿ ಈ ಅರ್ಜಿನ ಹಾಕಬೇಕು, ಅದೇ ರೀತಿ ಯಾವ ಬೆಳೆಗಳಿಗೆಲ್ಲ ಈ ಅರ್ಜಿನ ತುಂಬಬೇಕಾಗ್ತದೆ, ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣ ಮಾಹಿತಿನ ಕೊಡ್ತೀನಿ. ಎಲ್ಲಿಯೂ ಕೂಡ ಸ್ಕಿಪ್ ಮಾಡ್ದಂಗೆ ನೀವು ಕೊನೆ ಗಂಟೆ ನೋಡ್ಬೇಕಾಗ್ತದೆ ಸ್ನೇಹಿತರೆ. ನೀವು ಬಂದು ಮೊದಲಿಗೆ samrakshana.karnataka.gov.in ಅಂತ ಟೈಪ್ ಮಾಡಿದ್ರೆ ನಿಮಗೆ ಈ ಥರ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಆಟೋಮೆಟಿಕ್ ಆಗಿ ನಿಮ್ಮ ಸೀಸನ್ ಸೆಲೆಕ್ಟ್ ಆಗಿರುತ್ತೆ 24-25 ಅಂತೇಳಿ. ಹಾಗೇನೆ ನಿಮ್ಮ ಬೆಳೆ ಕೂಡ ಸೆಲೆಕ್ಟ್ ಆಗಿರುತ್ತೆ. ಇದು ಖಾರಿಫ್ ಅಂದ್ರೆ ಮುಂಗಾರು, ಇಷ್ಟು ಸೆಲೆಕ್ಟ್ ಆಗಿರುತ್ತೆ. ನೀವು ಇಲ್ಲಿ ಮುಂದೆ ಗೋ ಅಂತ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ಈ ತರ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಫಾರ್ಮರ್ ಅಂತ ಇದೆ ನೋಡಿ, ಇಲ್ಲಿಗೆ ಬರ್ಬೇಕಾಗ್ತದೆ. ಇಲ್ಲಿ ಬಂದು ನಿಮ್ದು ಕ್ರಾಪ್ ಯು ಕ್ಯಾನ್ ಇನ್ಸೂರ್ ಅಂದ್ರೆ ನೀವು ಯಾವ ಬೆಳೆಗೆ ಇನ್ಸೂರೆನ್ಸ್ ಮಾಡ್ತೀರಾ ಆ ಬೆಳೆನ ಒಂದ್ಸರಿ ಫೈಂಡ್ ಮಾಡ್ಕೊಳ್ಳಿ ಸ್ನೇಹಿತರೆ. ಆ ಆಪ್ಷನ್ ಕ್ಲಿಕ್ ಮಾಡಿದ ನಂತರ ಈ ತರ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಇಯರ್ ಮತ್ತೆ ನಿಮ್ಮ ಬೆಳೆ ಸೀಸನ್ ಎಲ್ಲ ಸೆಲೆಕ್ಟ್ ಆಗಿರುತ್ತೆ ಆಟೋಮೆಟಿಕ್ ಆಗಿ. ಇಲ್ಲಿ ನೀವು ನಿಮ್ಮ ಡಿಸ್ಟ್ರಿಕ್ಟ್ ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ತದನಂತರ ನಿಮ್ಮ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಂತರ ನಿಮ್ಮ ಹೋಬಳಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಗ್ರಾಮ, ಇದಿಷ್ಟನ್ನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಡಿಸ್ಪ್ಲೇ ಅಂತ ಇದೆ, ಇದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ಹಳ್ಳಿಯಲ್ಲಿ ನಿಮ್ಗೆ ಯಾವ ಬೆಳೆಗೆಲ್ಲ ಇನ್ಸೂರೆನ್ಸ್ ಮಾಡ್ಕೊಡ್ತಾರೆ ಅಷ್ಟು ಬೆಳೆಗಳಲ್ಲಿ ಇಷ್ಟು ಓಪನ್ ಆಗ್ತದೆ ಸ್ನೇಹಿತರೆ. ಇಲ್ಲಿ ನೀವು ನೋಡ್ಬೋದು, ಈ ಏರಿಯಾದಲ್ಲಿ ಟೋಟಲ್ 5 ಬೆಳೆಗೆ ಮಾತ್ರ ಇನ್ಸೂರೆನ್ಸ್ ನ ಮಾಡ್ಬೋದು. ಹಾಗೇನೆ ಸ್ಕೇಲ್ ಆಫ್ ಫೈನಾನ್ಸ್ ಅಂತ ಇದೆ ನೋಡಿ, ಇಲ್ಲಿ ನೀವು ಎಷ್ಟು ಗಂಟ ಅಮೌಂಟ್ ಸಮ್ಮರ್ ಸೂಟ್ ಬರುತ್ತೆ ನಿಮ್ಗೆ. ಅಂದ್ರೆ ಇಲ್ಲಿ ರಾಗಿ ಸಪೋಸ್ ರೈನ್ ಫೀಡ್ ಅಂದ್ರೆ ಮಳೆ ಆಶ್ರಿತ, ಟೋಟಲ್ ನಿಮ್ದು ಏನಾದ್ರು ಬೆಳೆ ನಷ್ಟ ಆಯ್ತು ಅಂದ್ರೆ ಫರ್ ಹೆಕ್ಟರ್ಗೆ 42,500 ಅಮೌಂಟ್ ಬರುತ್ತೆ ಸ್ನೇಹಿತರೆ. ಅಂದ್ರೆ 2.5 ಎಕರೆ ಫರ್ ಹೆಕ್ಟರ್ ಅಂದ್ರೆ. ಅದೇ ರೀತಿ ನೀವು ಕಟ್ಟಬೇಕಾಗ್ತಂತ ಪ್ರೀಮಿಯಮು 3.58, ಅಂದ್ರೆ ನೀವು ಒಟ್ಟು ಪ್ರೀಮಿಯಂನಲ್ಲಿ ನೀವು 3.5% ಅಮೌಂಟ್ನ ಕಟ್ಟಬೇಕಾಗ್ತದೆ. ಅದರಲ್ಲಿ ಕೇವಲ ನೀವು ರೈತರು ಕಟ್ಟಬೇಕಾಗಿರೋದು ಕೇವಲ 2% ಅಷ್ಟೇ. ಇನ್ನು ಉಳಿಕೆ ಪ್ರೀಮಿಯಂನ ಸ್ಟೇಟು ಮತ್ತೆ ಸೆಂಟ್ರಲ್ ಎರಡು ಕೂಡ ಸೇರಿ ಪ್ರೀಮಿಯಂನ ತುಂಬ್ಕೋತವೆ. ನೀವು ಕೇವಲ 2% ಹಾಕ್ಬೇಕಾಗ್ತದೆ. ಇಲ್ಲಿ ನೀವು 2% ಅಂದ್ರೆ ನಾನು ಮುಂದೆ ತೋರಿಸ್ತೀನಿ ಎಷ್ಟು ಅಮೌಂಟು ಎಕ್ಸಾಕ್ಟ್ ಆಗಿ ಬರುತ್ತೆ ನಿಮ್ಗೆ ಅಂತೇಳಿ. ಇದು 2.5 ಎಕರೆಗೆ 2% ಅಂದ್ರೆ ನಾನು ಎಕರೆ ಕನ್ವರ್ಟ್ ಮಾಡಿ ಮುಂದೆ ತೋರಿಸ್ತೀನಿ. ನೀವು ಸಪೋಸ್ ಇಲ್ಲಿ ನೋಡ್ಬೋದು, ಇಲ್ಲಿ ನೋಡಿ ಸ್ನೇಹಿತರೆ, ಕೆಳಗಡೆ ಬಂತು ಅಂದ್ರೆ ಇಲ್ಲಿ ರಾಗಿ ಮಳೆಯಾಶ್ರಿತ ಎಕರೆಗಾದ್ರೆ 17,000 ಬರುತ್ತೆ ಸ್ನೇಹಿತರೆ. ಇದು ಸಮ್ಮರ್ ಸೂಡು ಅಂದ್ರೆ ನಿಮ್ದು ಏನಾದ್ರು ಬೆಳೆ ನಷ್ಟ ಆಯ್ತು ಅಂದ್ರೆ ಇಷ್ಟು ಪ್ರೀಮಿಯಂ ನಿಮ್ಗೆ ಸಿಗುತ್ತೆ. ಇಲ್ಲಿ ನೀವು ಕಟ್ಟಬೇಕಿರ್ತಂತ ಅಮೌಂಟು ರೈತ 340, ಅಂದ್ರೆ ಉಳಿಕೆ ಪ್ರೀಮಿಯಂನ ಸರ್ಕಾರಗಳು ಬರ್ಸ್ಕೊತವೆ. ಒಂದು ಎಕರೆಗೆ 340 ರೂಪಾಯಿ ಪ್ರೀಮಿಯಂನ ನೀವು ತುಂಬಬೇಕಾಗ್ತದೆ. ಅದೇ ರೀತಿ ನೀವು ಎಷ್ಟು ಎಕರೆಗೆ ತುಂಬ್ತೀರಾ ಅದ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ. ಈಗ 2 ಎಕರೆ ಆಯ್ತು ಅಂದ್ರೆ ನಿಮ್ಗೆ 680 ರೂಪಾಯಿ ಬರುತ್ತೆ. ಇಲ್ಲಿ ನೋಡ್ಕೊಳ್ಳಿ, ನಿಮ್ಗೆ ಇಲ್ಲಿ ಕಟ್ ಆಫ್ ಡೇಟ್ ಕೂಡ ಕೊಟ್ಟಿದ್ದಾನೆ 31/7/2024, ಅಂದ್ರೆ ನಿಮ್ಗೆ ಲಾಸ್ಟ್ ಡೇಟ್ ಬಂದು ಇನ್ನೂ ಟೈಮ್ ಇದೆ ಸ್ನೇಹಿತರೆ ಮಾಡಿಸ್ಲಿಕ್ಕೆ. ಹಾಗೇನೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಡೇಟ್ಗಳೊಳಗೆ ನೀವು ಇಷ್ಟು ಬೆಳೆಗಳಿಗೆ ಇನ್ಶೂರೆನ್ಸ್ ನ ಮಾಡ್ಬೋದು. ಹಾಗೇನೆ ಇಲ್ಲಿ ವಿಮಾ ಮೊತ್ತ, ಇದು ಸಮ್ಮರ್ ಸೂಡ್ ಅಂದ್ರೆ ನಿಮ್ಗೆ ವಿಮೆ ಎಷ್ಟು ಏನಾದ್ರು ನಷ್ಟ ಆಯ್ತು ಅಂದ್ರೆ ಇಷ್ಟು ಅಮೌಂಟು ಫೈನಲ್ ಆಗಿ ಒಂದು ಎಕರೆ ವೈಸು ನಿಮ್ಗೆ ಸಿಗುತ್ತೆ. ಹಾಗೆ ನೀವು ಕಟ್ತಕ್ಕಂಥ ಪ್ರೀಮಿಯಂ ಇದು ಡೀಟೇಲ್ಸ್, ಇದಿಷ್ಟನ್ನ ಫಸ್ಟ್ ನೀವು ತಿಳ್ಕೊಬೇಕಾಗ್ತದೆ. ತದನಂತರ ಸ್ನೇಹಿತರೆ ನಾವು ಮತ್ತೆ ಬ್ಯಾಕ್ ಹೋಗಿ ಅಲ್ಲಿ ನಾವು ಎಷ್ಟು ಪ್ರೀಮಿಯಂ ಕಟ್ಟಬೇಕು ಅಂತ ಒಂದು ಎಕ್ಸಾಕ್ಟ್ ಆಗಿ ನೋಡೋಣ. ಹೋಮ್ ಅಂತ ಕ್ಲಿಕ್ ಮಾಡಿ ನಂತರ ನೆಕ್ಸ್ಟ್ ಹೋಮ್ ಪೇಜ್ಗೆ ಹೋಗುತ್ತೆ. ಇಲ್ಲಿ ಪ್ರೀಮಿಯಂ ಕ್ಯಾಲ್ಕುಲೇಟರ್ ಅಂತ ಇದೆ ನೋಡಿ, ಈ ಆಪ್ಷನ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಅಲ್ಲಿ ಆಟೋಮೆಟಿಕ್ ಆಗಿ ನಿಮ್ಮ ಸೀಸನ್ ಮತ್ತೆ ನಿಮ್ಮ ಬೆಳೆ ಮುಂಗಾರು ಹಿಂಗಾರು ಸೆಲೆಕ್ಟ್ ಆಗಿರುತ್ತೆ. ಅಲ್ಲಿ ನಿಮ್ಮ ಜಿಲ್ಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ತದನಂತರ ನಿಮ್ಮ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಮತ್ತೆ ಹೋಬಳಿ, ನಂತರ ವಿಲೇಜು. ಹಾಗೇನೆ ಇಲ್ಲಿ ಕ್ರಾಪ್, ನಿಮ್ಮ ಹಳ್ಳಿಲಿ ಇರ್ತಕ್ಕಂಥ ಅವೈಲಬಿಲಿಟಿ ಎಷ್ಟು ಬೆಳೆಗಳಿಗೆ ನೀವು ಮಾಡಿಸ್ಬೋದು ಅಷ್ಟು ಬೆಳೆಗಳು ಓಪನ್ ಆಗ್ತವೆ. ನೀವು ಯಾವ ಬೆಳೆ ಮಾಡ್ತೀರಾ ಅದನ್ನ ಒಂದು ಚೂಸ್ ಮಾಡ್ಕೊಳ್ಳಿ. ನಾನು ಸಪೋಸ್ ರಾಗಿ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನಂತರ ಏರಿಯಾ ಇನ್ ಎಕರೆ, ಇದು ಎಕರೆಲ್ಲಿ ಕನ್ವರ್ಟ್ ಮಾಡಿದ್ದಾರೆ. 1 ಎಕರೆ ಸಪೋಸ್ ತಗೊಳ್ಳೋಣ. 1 ಎಕರೆ 0 ಕುಂಟ ಯಾವುದು ಇಲ್ಲ. ಇಲ್ಲಿ ಸೋ ಪ್ರೀಮಿಯಂ ಅಂತ ಕ್ಲಿಕ್ ಮಾಡಿ. ಈಗ ನೋಡಿ ಎಕ್ಸಾಕ್ಟ್ ಆಗಿ ಸಿಗ್ತಾ ಇದೆ ನಿಮ್ಗೆ. 1 ಎಕರೆಗೆ ಸಮ್ಮರ್ ಸುಡ್ಡು ಒಂದ್ ವೇಳೆ ಬೆಳೆ ನಷ್ಟ ಆದ್ರೆ 17,199 ರೂಪಾಯಿ ಹಣ ನಿಮ್ಗೆ ಸಿಗುತ್ತೆ. ಗ್ರಾಸ್ ಪ್ರೀಮಿಯಮು ಟೋಟಲ್ ಆಗಿ ಕಟ್ಬೇಕಿರೋದು 615, ಬಟ್ ನೀವಲ್ಲ ಟೋಟಲ್ ಆಗಿ. ಇಲ್ಲಿ ಫಾರ್ಮರ್ ಸೇರ್ ಅಂತ ಇದೆ ನೋಡಿ, ಕೇವಲ 344 ರೂಪಾಯಿ ನೀವು ಕಟ್ಬೇಕಾಗ್ತದೆ. ಇಲ್ಲಿ ಸೆಂಟ್ರಲ್ ಸೇರ್ ಬಂದು 135, ಹಾಗೇನೆ ಸ್ಟೇಟ್ ಸೇರ್ ಬಂದು 135. ಇದನ್ನು ಸರ್ಕಾರ ಬರ್ಸ್ಕೊಳ್ಳುತ್ತೆ ಇವೆರಡನ್ನು. ಇದೊಂದು ಪ್ರೀಮಿಯಂನ ನೀವು ಕಟ್ಬೇಕಾಗ್ತದೆ. ಹೀಗೆ ಇದೇ ರೀತಿ ನಿಮ್ದು ಎಷ್ಟು ಎಕರೆ ಇದೆ, ನೀವು ಎಷ್ಟು ಎಕರೆಗೆ ಪ್ರೀಮಿಯಂ ಮಾಡಿಸ್ತೀರಾ ಅದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ ಸ್ನೇಹಿತರೆ. ಈಗ ಸಪೋಸ್ 2 ಎಕರೆ ಅಂತ ಮಾಡಿ ಕ್ಲಿಕ್ ಮಾಡಿದ್ರೆ
ನಿಮ್ಗೆ 2 ಎಕರೆಗೆ ನೋಡಿ ಇಲ್ಲಿ ಸಮ್ಮರ್ ಸೂಟ್ ಬಂದು 34,399. ಹಾಗೇನೆ ಪ್ರೀಮಿಯಂ ಬಂದು ರೈತ ಕಟ್ಟಬೇಕಾಗಿರೋದು ಕೇವಲ 687 ರೂಪಾಯಿ ಕಟ್ಟಬೇಕಾಗ್ತದೆ. ಅದೇ ರೀತಿ ನೀವು ಬೆಳೆಗಳನ್ನು ಕೂಡ ನಿಮ್ದು ಯಾವ ಬೆಳೆ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸ್ನೇಹಿತರೆ. ಈಗ ಪ್ಯಾಡಿ ಅಂದ್ರೆ ಭತ್ತ ಅಂತ ಬರುತ್ತೆ. ಭತ್ತ 1 ಎಕರೆ ಹಾಕಿ ನಾನು ಅದನ್ನು ಚೆಕ್ ಮಾಡ್ಕೊಡ್ತೀನಿ. ಸೋ ಅಂತ ತೋರ್ಸೋರು ಇಲ್ಲಿ 1 ಎಕರೆಗೆ ಭತ್ತಕ್ಕೆ 37,738 ನಷ್ಟ ಆದ್ರೆ ರೈತನ ಪ್ರೀಮಿಯಂ ಬಂದು 754 ಇಷ್ಟನ್ನ ಭರಿಸ್ಬೇಕಾಗ್ತದೆ ಸ್ನೇಹಿತರೆ. ನೀವು ಕೂಡಲೇ ಈಗ ಅರ್ಜಿ ಓಪನ್ ಆಗಿದೆ. ಈ ಮುಂಗಾರಿನ ಫಸಲ್ ಬಿಮಾ ಯೋಜನೆಗೆ ಅರ್ಜಿ ಓಪನ್ ಆಗಿದೆ ಸ್ನೇಹಿತರೆ. ಕೂಡಲೇ ನೀವು ಹತ್ತಿರದ ಗ್ರಾಮ ಒನ್ ಸೆಂಟರ್ ಆಗಿರ್ಬೋದು, ಕರ್ನಾಟಕ ಒನ್ ಆಗಿರ್ಬೋದು, ಹಾಗೇನೆ CSC ಸೆಂಟರ್ಗಳಾಗಿರ್ಬೋದು, ಅದೇ ರೀತಿ ರೈತ ಸಂಪರ್ಕ ಕೇಂದ್ರಗಳು, ಹಾಗೇನೆ ಈಗ ನಿಮ್ಮ ಪಂಚಾಯತಿ ಲೆವೆಲಲ್ಲೂ ಕೂಡ ಈಗ ಓಪನ್ ಮಾಡಿದ್ರೆ ಹೋಗಿ ಪ್ರೀಮಿಯಂ ತುಂಬೋದು. ಕೂಡಲೇ ಎಲ್ಲ ರೈತ ಬಾಂಧವರಿಗೂ ಕೂಡ ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಏನಕ್ಕಂದ್ರೆ ಈ ಯೋಜನೆ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಭಾರತದ ರೈತ ಒಂದು ವೇಳೆ ಭೂಮಿಗೆ ಬೆಳೆನ ಹಾಕಿದ್ಮೇಲೆ ಅದು 100% ಕೈ ಸೇರುತ್ತೆ ಅನ್ನೋದು ಡೌಟ್ ಇದೆ ಸ್ನೇಹಿತರೆ. ಒಂದು ವೇಳೆ ನಿಮ್ಗೆ ನಷ್ಟ ಬರ್ಸ್ಲಿಕ್ಕೆ ಅಟ್ಲೀಸ್ಟ್ ನೀವು ಇನ್ಶೂರೆನ್ಸ್ ಮಾಡಿಸ್ಕೊಂಡಿದ್ರೆ ನಿಮ್ಗೆ ನೀವು ಹಾಕ್ದಂತ ಬಂಡವಾಳ ಅಂದ್ರೆ ನೀವು ಇನ್ವೆಸ್ಟ್ ಮಾಡಿದಂತ ಅಷ್ಟು ಅಮೌಂಟ್ ಅವರು ರಿಟರ್ನ್ ನಿಮ್ಗೆ ಸಿಗುತ್ತೆ. ಅದರಿಂದ ಪ್ರತಿಯೊಬ್ಬ ರೈತರು ಕೂಡ ಇದರ ಸದುಪಯೋಗ ಪಡಿಸ್ಕೊಳ್ಳಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ನಾನು CSC ಮುಖಾಂತರ ಯಾವ ರೀತಿ ಅರ್ಜಿ ಹಾಕೋದು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. AJ Tech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಮುಂದೆ ರೈತರಿಗೆ ಸಂಬಂಧಪಟ್ಟಂತ ಇನ್ಫಾರ್ಮೇಟಿವ್ ವಿಡಿಯೋಗಳ ಮಾಡ್ತಾ ಇರ್ತೀನಿ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.